ಸುಖಿ ಭವ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 10 ಸಿನಿಮಾ ತೆರೆ ಕಾಣ್ತಾ ಇದ್ದಾವೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಇಂದಿರಾ ಶಿವಸ್ವಾಮಿ ಅವರ ನಿರ್ಮಾಣದಲ್ಲಿ ಬಂದಂತ ವಿಕಲ್ಪ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ಬರವಣಿಗೆ ನಿರ್ದೇಶನದ ಜವಾಬ್ದಾರಿಯನ್ನ ಪೃಥ್ವಿರಾಜ್ ಪಾಟೀಲ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಮುಖ್ಯ ಭೂಮಿಕೆಯಲ್ಲೂ ನಟನಾಗಿ ಅವರೇ ಕಾಣಿಸ್ಕೊತಾ ಇದ್ದಾರೆ. ಅವರ ಜೊತೆ ನಟಿಯಾಗಿ ನಾಗಶ್ರೀ ಹೆಬ್ಬಾರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಗಿರಿಧರ್ ಹಾಗೂ ಅನಿರುದ್ಧ್ ಗೌತಮ್ ಅವರ ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಒಲವಾರ, ಇದು ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಸುತನ್ ಗೌಡ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಬಹುತೇಕ ಎಲ್ಲ ಹೊಸಬ್ರೆ ಕಾಣಿಸ್ಕೊತಾ ಇದ್ದಾರೆ. ಇಬ್ಬರು ಮಕ್ಕಳುಳ್ಳ ಒಂದು ಪೋಸ್ಟರ್ ಗಮನ ಸೆಳೆದಿದೆ. ಗಿರಿಧರ್ ಅವರ ನಿರ್ಮಾಣದಡಿ ಸೀಟ್ ಎಡ್ಜ್ ಎಂಬ ಚಿತ್ರ ತಯಾರಾಗಿದೆ, ಈ ವಾರ ತೆರೆ ಕಾಣ್ತಾ ಇದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಸಿದ್ದು ಮೂಲೆಮನಿ ಹಾಗೂ ರವೀಕ್ಷಾ ಅವರು ಕಾಣಿಸ್ಕೊತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನ ಚೇತನ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ರೋಹಿಣಿ ಸಿಂಗ್ ನಿರ್ಮಾಣದ ರಕ್ತ ಕಾಶ್ಮೀರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಮ್ಯಾ ಅವರು ಕಾಣಿಸ್ಕೊತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಹೊತ್ಕೊಂಡಿದ್ದಾರೆ. ಇದರ ಮ್ಯೂಸಿಕ್ ಡೈರೆಕ್ಷನ್ನ ಗುರುಕಿರಣ್ ಅವರು ಮಾಡಿದ್ದಾರೆ. ಲಕ್ಷ್ಮೀಪತಿ ಬಾಲಾಜಿ ಅವರ ನಿರ್ಮಾಣದಡಿ ಮಾಹುತ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಲಕ್ಷ್ಮೀಪತಿ ಬಾಲಾಜಿ ಹಾಗೂ ಥ್ರಿಲ್ಲರ್ ಮಂಜು ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ ಮತ್ತು ಬಹುತೇಕ ಹೊಸಬ್ರು ಕಾಣಿಸ್ಕೊತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನ ರವಿ ಶಂಕರ್ ನಾಗ್ ಅವರು ಹೊತ್ಕೊಂಡಿದ್ದಾರೆ. ಡಾಕ್ಟರ್ ಕಲ್ಲಳ್ಳಿ ಚಂದ್ರಶೇಖರ್ ಅವರ ನಿರ್ಮಾಣದಡಿ ಬರ್ತಕ್ಕಂಥ ಚಿತ್ರ ಚೌಕಿದಾರ್ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಚಂದ್ರಶೇಖರ್ ಬಂಡಿಯಪ್ಪ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಪೃಥ್ವಿ ಅಂಬರ್, ಧನ್ಯಾ ರಾಮ್, ಸಾಯಿ ಕುಮಾರ್ ಅವರು, ಸುಧಾರಾಣಿ ಅವರು ಮತ್ತು ಗಿಲ್ಲಿ ನಟ ಕಾಣಿಸ್ಕೊತಾ ಇದ್ದಾರೆ. LV ಎಂಟರ್ಟೈನರ್ಸ್ ಬ್ಯಾನರ್ ನಡಿ ನಿರ್ಮಾಣಗೊಂಡಿರುವಂತಹ ಅಮೃತಾಂಜನ್ ಚಿತ್ರ ತೆರೆ ಕಾಣ್ತಾ ಇದೆ ಈ ವಾರ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು JRM ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಸುಧಾಕರ್, ಗೌರವ್ ಹಾಗೂ ಕಾರ್ತಿಕ್ ಕಾಣಿಸ್ಕೊತಾರೆ ಮತ್ತು ಇದರ ಫೀಮೇಲ್ ಲೀಡಲ್ಲಿ ಪಾಯಲ್, ಪಲ್ಲವಿ ಹಾಗೂ ಭವ್ಯ ಕಾಣಿಸ್ಕೊತಾ ಇದ್ದಾರೆ. ರತ್ನಾಕರ್ ಕಾಮತ್ ಹಾಗೂ ಗಣೇಶ್ ಕಾಮತ್ ಅವರ ನಿರ್ಮಾಣದಡಿ ನಿರ್ಮಾಣಗೊಂಡಿರುವಂಥ ಚಿತ್ರ ಹೌದೋ ಹುಲಿಯಾ ಈ ವಾರ ತೆರೆ ಕಾಣ್ತಾ ಇದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಬಿರಾದರ್ ಹಾಗೂ GG ಅವರು ಕಾಣಿಸ್ಕೊತಾ ಇದ್ದಾರೆ. ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆಯನ್ನ GG ಅವರು ಬರೆದಿದ್ದಾರೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನ ಅನೀಶ್ ಪೂಜಾರಿ ಅವರು ಹೊತ್ಕೊಂಡಿದ್ದಾರೆ. ಅವಿನಾಶ್ ಬಾಬು ಅವರ ನಿರ್ಮಾಣ ಹಾಗೂ ನಿರ್ದೇಶನ ಇರತಕ್ಕಂಥ ಬೋಸ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರಲ್ಲಿ ಬಹುತೇಕ ಎಲ್ಲ ಹೊಸಬರೇ ಕಾಣಿಸ್ಕೊತಾ ಇದ್ದಾರೆ. ಮಾತಾಂಬುಜ ಮೂವೀಸ್ ಬ್ಯಾನರ್ ನಡಿ ನಿರ್ಮಾಣಗೊಂಡಂಥ ಶ್ರೀ ಜಗನ್ನಾಥ ದಾಸರು ಭಾಗ 2 ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬಹುತೇಕ ಎಲ್ಲ ರಂಗ ಕಲಾವಿದರು ಹಾಗೂ ಹೊಸಬರೇ ಕಾಣಿಸ್ಕೊತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನ ಡಾಕ್ಟರ್ ಮಧುಸೂದನ್ ಹವಲ್ದಾರ್ ಅವರು ಹೊತ್ಕೊಂಡಿದ್ದಾರೆ. ಕರಾವಳಿ ಚಿತ್ರದ ಮುದ್ದು ಗುಮ್ಮ ಎಂಬ ಹಾಡು ಬಿಡುಗಡೆಯಾಗಿದೆ. ರಕ್ಕಸಪುರದೋಳ್ ಚಿತ್ರದ ಜೋಗಿ ಪ್ರೇಮ್ ಅವರು ಹಾಡಿರುವ ಸಿದ್ದಯ್ಯ ಸ್ವಾಮಿ ಬನ್ನಿ ಎಂಬ ಹಾಡು ಬಿಡುಗಡೆಯಾಗಿದೆ. ರಕ್ಕಸಪುರದೋಳ್ ಚಿತ್ರದ ಟ್ರೈಲರ್ ಈ ವಾರ ಬಿಡುಗಡೆಯಾಗಿದೆ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಎಂಬ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಡಿ ಚಿತ್ರದ ಟೈಟಲ್ ಲಾಂಚ್ ಆಗಿದೆ. ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳದಲ್ಲಿ ಇದು ಬಹುತೇಕ ಎಲ್ಲ ಹೊಸಬ್ರೆ ಸೇರಿ ಮಾಡ್ತಾ ಇರತಕ್ಕಂಥ ಚಿತ್ರ. ಇದರ ಟೈಟಲ್ ಲಾಂಚ್ ಅನ್ನು ನವೀನ್ ಶಂಕರ್ ಅವರು ಮಾಡಿಕೊಟ್ಟಿದ್ದಾರೆ. ಇದು ಸದ್ಯದಲ್ಲೇ ಸೆಟ್ಟೇರಲಿದೆ. ಎಲ್ಲ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತಾ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದೀವಿ. ನಮಸ್ಕಾರ. ಅನ್ನದಾತ ಸುಖಿ ಭವ.